4,49,000ಕ್ಕೆ 2014 ಮಾಡೆಲ್ ಟೈಟಾನಿಯಂ ಪ್ಲಸ್ ಏರ್ ಬ್ಯಾಗ್ 6 ಏರ್ ಬ್ಯಾಗ್ ಇರುವಂತಹ ಒಂದು ಗಾಡಿ. ಬರೀ 30,000 ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಕಂಡೀಷನ್ ಅರ್ಥ ಮಾಡ್ಕೋಬಹುದು. ಬ್ರ್ಯಾಂಡ್ ನ್ಯೂ ತರ ಇದೆ ವೆಹಿಕಲ್. ಬರೀ 7,95,000ಕ್ಕೆ ಏರ್ ಬ್ಯಾಗು, ABS, ಲೆದರ್ ಅಪಲ್ಸ್ಟ್ರಿ ಎಲ್ಲಾ ಫೀಚರ್ಸ್ ಇರುವಂತಹ ಒಂದು ಫಿಯಟ್ ಲೀನಿಯಾ 2012 ಮಾಡೆಲ್ ವಿತ್ ಲೋನ್ ಆಗುತ್ತೆ. ಬರೀ 50,000 ತಗೊಂಡ್ರೆ ಸಾಕು, ಈ ಗಾಡಿ ನಿಮ್ದಾಗುತ್ತೆ. 16 ಮಾಡೆಲ್ ಕಡಿಮೆ ಓಡಿರುವಂತಹ ಗಾಡಿ. ಬರೀ 40,000 ತಗೊಂಡ್ಬಂದ್ರೆ ಸಾಕು, ಈ ಗಾಡಿಗೆ ಲೋನ್ ಆಗುತ್ತೆ. 2,49,000ಕ್ಕೆ ಫೈನಲ್ ಆಗುತ್ತೆ. ನೋಡ್ಕೋಬಹುದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಮಾರ್ಕೆಟ್ ಅಲ್ಲಿ 1.2 1 ಲೀಟರ್ನೇ 695 7 ಲ್ಯಾಕ್ ಹೇಳ್ತಾರೆ. ಬಟ್ 1.5 ಹೈಲೈನ್ ನಾವು 6,95,000 6,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಲ್ರೆಡಿ ಬಾಡಿ ಕಿಟ್ ಎಲ್ಲ ಇರುವಂತಹ ಒಂದು ಗಾಡಿ. 2014 ಮಾಡಲು ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿರುತ್ತೆ. 81,000 ಕಿಲೋಮೀಟರ್ ಓಡಿದೆ. ಹಾಯ್ ಗೈಸ್, ಮರಳಿ ಸ್ವಾಗತ. ನಾನ್ ನಿಮ್ಮ ಕಿರಣ್ ಗೌಡ ಮಾತಾಡ್ತಾ ಇದ್ದೀನಿ. ಹಾಯ್ ಎಲ್ರಿ, ನಮಸ್ಕಾರ. ನಾನು ನಿಮ್ಮ MBB ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಕಾರ್ ದುನಿಯಾಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ಸರ್ತಿ ಕಾರ್ ದುನಿಯಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರಿ. ಒಳ್ಳೆ ರೆಸ್ಪಾನ್ಸ್ ಅಂದ್ರೆ 1 ತಿಂಗಳ ಮಟ್ಟಿಗೆ ಎಲ್ಲಾ ಸ್ಟಾಕು ಕ್ಲಿಯರ್ ಆಗೋ ತರ ಮಾಡ್ತಾ ಇದ್ರಿ. ಬಟ್ ಈ ಸರ್ತಿ ಬರೀ 1 ವಾರದಲ್ಲಿ ಕ್ಲಿಯರ್ ಆಗೋ ತರ ಮಾಡಿದೀರಾ. ಎಲ್ಲರಿಗೂ ಧನ್ಯವಾದಗಳು. ಈ ಸತಿ ಸ್ಟಾಕ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಬ್ರೋ, ಆಲ್ಮೋಸ್ಟ್ ಇವತ್ತು ಸ್ಟಾಕ್ ಅವ್ರು ನೋಡೋದು ಯಾವ ಥರ ಇದೆ ಅಂದರೆ, ಮಾರುತಿ ಸುಜುಕಿ ತುಂಬ ಜನ ಬಂದು ವಾಪಸ್ ಹೋಗಿದ್ದೀರಾ. ಸೊ ಅಂಥವ್ರಿಗೋಸ್ಕರ ಮಾರುತಿ ಸುಜುಕಿಲಿ SX4 ಆಗಿರ್ಬೋದು, ಸೆಲೆರಿಯೋ ಆಗಿರ್ಬೋದು, ಹಾಗೆ ಬ್ರೆಜಾ ಆಗಿರ್ಬೋದು, ತುಂಬ ಗಾಡಿಗಳು ತಂದಿದ್ದೀವಿ. ಅದೇ ರೀತಿ ಲೋ ಬಡ್ಜೆಟಲ್ಲಿ ನೋಡ್ತೀರಾ, ನಿಮಗೆ ಡಟ್ಸನ್ ಆಗಿರ್ಬೋದು, ಫೀಗೋ ಆಗಿರ್ಬೋದು, ಬ್ರಿಯೋ ಆಗಿರ್ಬೋದು, ಮಾಂಜಾ ಆಗಿರ್ಬೋದು, ಸಾಕಷ್ಟು ಕಾರ್ಗಳಿದ್ದಾವೆ. ಹಾಗೆ ಕ್ವಿಡ್ಡು ಕೂಡ ಇದೆ, ಮೈಕ್ರಾ ಕೂಡ ಇದೆ, ಆಲ್ಟೋ K10 ಕೂಡ ಇದೆ. ಲೋ ಬಡ್ಜೆಟ್ವರೆಗೂ ಬರ್ಬೋದು, ಮಿಡ್ ಸೆಗ್ಮೆಂಟಲ್ಲೂ ಬರ್ಬೋದು. SUV ಕಾರ್ ಬೇಕು ಅನ್ನೋರಿಗೆ ಒಂದು ಬ್ರೆಜಾ ತರಿಸಿದ್ವಿ. ಅದಾದ ನಂತರ ಇಕೋ ಸ್ಪೋರ್ಟ್ಸ್ಗಳಿದ್ದಾವೆ ನಮ್ಮ ಹತ್ರ. ಸೊ ಇಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ. ಅದು ಬಿಟ್ಟು ಇನ್ನು ಆ ಕಡೆ ಈ ಕಡೆ ಸ್ವಲ್ಪ ಬ್ರ್ಯಾಂಡ್ ಮಿಸ್ ಆಗಿರ್ಬೋದು. ಬಂದು ನೋಡಿದ್ರೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಆಗ್ಬೋದು ನೀವು ಬರೋದ್ರೊಳಗಡೆ. ಅಂಡ್ ಬಜೆಟ್ ವೈಸು ಎಲ್ಲರೂ ಹುಡ್ಕೋವಂಥದ್ದೇ 3 lakhs ರೇಂಜಲ್ಲಿ ಹ್ಯಾಚ್ ಬ್ಯಾಕ್ಗಳು ಸಾಕಷ್ಟು ವೆಹಿಕಲ್ ಇದೆ. ಆ್ಯಂಡ್ ಹ್ಯಾಚ್ ಬ್ಯಾಕ್ಗೆ ಲೋನ್ ಆಗೋ ಥರ ವೆಹಿಕಲ್ಸ್ನ ತರಿಸಿದ್ದೀವಿ. ನೀವು ಜಸ್ಟ್ 50,000 ತೊಗೊಂಬಂದ್ರೆ ಸಾಕು, ಲೋನ್ ಆಗಿಬಿಡುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಆಗಿ ನಮ್ಮ ಹತ್ರ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಜನಗಳೇ ಹೇಳ್ಬಿಡ್ತಾರೆ ಕ್ವಾಲಿಟಿನ. ಸೊ ಆ ಥರ ಇರುತ್ತೆ. ಸುಮ್ಮನೆ ಒಂದು ಗ್ಲಾನ್ಸ್ ಕೊಟ್ಬಿಡ್ತೀವಿ. ಪ್ರತಿ ಸರಿ ಥರ ನಿಮಗೆ ಕುಯ್ಯೋದಕ್ಕೆ ಹೋಗಲ್ಲ. ಹೇಳ್ಬಿಡಿ ಬ್ರೋ. ಒಂದು ಸಿಂಗಲ್ ಓನರ್ ಕಾರ್ಸ್ನೇ ನಾವು ಪ್ರಿಫರ್ ಮಾಡ್ತಕ್ಕಂಥದ್ದು. ಮತ್ತೆ ಲೆಸ್ ಡ್ರಿವನ್ ಕಾರ್ಸ್ ಅಂದರೆ ಯಾವುದೇ ರೀತಿ ಟ್ಯಾಂಪರಿಂಗ್ ಮಾಡದೇ ಇರೋ ಥರ ಒರಿಜಿನಾಲಿಟಿ ಅಲ್ಲೇ ಇರಬೇಕು, ಕಿಲೋಮೀಟರ್ ಕಮ್ಮಿ ಓಡಿರ್ತಕ್ಕಂಥದ್ದು. ಮತ್ತು ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿರಬಾರ್ದು ಕಾರು. ಆ ಥರ ಕಾರ್ಗಳನ್ನೇ ನಾವು ಮಾರ್ತಾ ಬಂದಿರೋದು ಇಲ್ಲಿವರೆಗೂ. ಅದನ್ನೇ ನಾವು ಫಾಲೋ ಮಾಡ್ಕೊತಾನೆ ಹೋಗ್ತಾ ಇದ್ದೀವಿ ಇಲ್ಲಿವರೆಗೂ. ಎಸ್, ಇದಿಷ್ಟು ಬಂದು ಇವತ್ತಿನ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ವಿಡಿಯೋ ನೋಡ್ತಾ ಹೋಗ್ತೀರಾ ಫುಲ್ ಸ್ಟಾಕ್ದು. ಸೊ ಕಾರ್ ದುನಿಯಾ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದ್ರೆ, ಕಾರ್ ದುನಿಯಾ ಬಂದ್ಬಿಟ್ಟು ನಾಗರ್ಬಾವಿ ಸೆಕೆಂಡ್ ಸ್ಟೇಜು ಪಾಪ್ರೆಡ್ಡಿ ಪಾಳ್ಯ ಏನು ಬರುತ್ತೆ. ಪಾಪ್ರೆಡ್ಡಿ ಪಾಳ್ಯದಲ್ಲಿ ನೀವು ಬಸ್ ಸ್ಟಾಪಿಂದ ಒಳಗಡೆ ಬಂದರೆ ಟುವರ್ಡ್ಸ್ ಮುದ್ದಿನಪಾಳ್ಯ ರೋಡು ನಿಮಗೆ ಬಾಷ್ ಸರ್ವಿಸ್ ಸೆಂಟರ್ ಬರುತ್ತೆ. ಅದರ ನೆಕ್ಸ್ಟ್ ರೋಡು ರೈಟ್ ತೊಗೊಂಡು 100 ಮೀಟರ್ಸ್ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇಷ್ಟೆಲ್ಲ ತಲೆ ಕೆಡಿಸ್ಕೊಂಬಿಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲಾಂದರೆ ನಮ್ಮ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ ನಿಮಗೆ ಲೊಕೇಶನ್ ಬಂದ್ಬಿಡುತ್ತೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ಹೋಂಡಾ ಬ್ರಿಯೋ ಇದೆ. ಎಸ್ ಬ್ರೋ, 2012 ಮಾಡಲು ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿರುತ್ತೆ. ಕೇವಲ 30,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಗಾಡಿ ಇದು. ಬರೀ 30,000 ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಕಂಡೀಷನ್ ಅರ್ಥ ಮಾಡ್ಕೋಬಹುದು. ಬ್ರ್ಯಾಂಡ್ ನ್ಯೂ ಥರ ಇದೆ ವೆಹಿಕಲ್ಲು. ಸೊ ಯಾರಾದರೂ ಲೆಸ್ ಡ್ರಿವನ್ ವೆಹಿಕಲ್ಲು, ಒಂದು ಹ್ಯಾಚ್ ಬ್ಯಾಕ್ ಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸಿದಂಥ ಗಾಡಿ. 3.5 lakh ರೇಂಜಲ್ಲೇ ಬಂದ್ಬಿಡುತ್ತಿದ್ದು. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ, ನೋಡ್ತಿರ್ಬೋದು. ಸೊ ಇದು SMT ಆಗಿರೋದ್ರಿಂದ ನಿಮಗೆ 4 ಪವರ್ ವಿಂಡೋಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಅದನ್ನು ಬಿಟ್ಟು ಬೇರೆ ಏನೋ ಫೀಚರ್ಸ್ ಕೂಡ ಅಂದರೆ ನಿಮಗೆ ಏರ್ ಬ್ಯಾಗ್ ಎಲ್ಲ ಬರಲ್ಲ. ಅದನ್ನ ಬಿಟ್ಟು ಇನ್ನೆಲ್ಲ ಫೀಚರ್ಸ್ ಕೂಡ ಬರುತ್ತೆ. ಬ್ರೋ, ಪ್ರೈಸ್ ಇದು 3,50,000 3,50,000 ಸ್ಲೈಟ್ಲಿ ನೆಗೋಷಿಯಬಲ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಪ್ರೈಸಸ್ ಹೇಳ್ತಾ ಇದ್ದೀವಿ. ಸೊ ದಯವಿಟ್ಟು ವಿಸಿಟ್ ಮಾಡಿ. ಬಟ್ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಪ್ರೈಸು ಮಾಡ್ಕೊಡ್ತೀವಿ. ಲೋನು ಕೂಡ ಆಗುತ್ತೆ. ಆ್ಯಂಡ್ ಲೋನು ಕೂಡ ಆಗುತ್ತೆ. ಸೊ ಲೇಟೆಸ್ಟ್ ಮಾಡಲು ಒಂದ್ಸಲಿ ನೋಡ್ಕೋಬಹುದು. ಸೊ ಯಾರಾದರೂ ಒಂದು ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಇದ್ರೆ ಕಾಂಪ್ಯಾಕ್ಟ್ SUV ಇಕೋ ಸ್ಪೋರ್ಟ್ ಇದೆ. ಎಸ್ ಬ್ರೋ, 2014 ಮಾಡಲು ಥರ್ಡ್ ಓನರ್ ಗಾಡಿ ಆಗಿದೆ. ಬಟ್ ಗಾಡಿ ಕಂಡೀಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಫ್ಯೂಚರ್ಸ್ ಹೇಳಿ ಬ್ರೋ. ಇದು ಬಂದ್ಬಿಟ್ಟು 2014 ಟೈಟಾನಿಯಂ ಪ್ಲಸ್ 6 ಏರ್ ಬ್ಯಾಗ್ ವೆಹಿಕಲ್. ಸೊ ಹಾಗಾಗಿನೇ ತಗೊಂಡ್ಬಂದಿರೋದು 7,000 ಕಿಲೋಮೀಟರ್ ಓಡಿರ್ತಕ್ಕಂಥ ಕಾರು. 87,000 ಕಂಪ್ಲೀಟ್ ರೆಕಾರ್ಡ್ ಜೊತೆಗೆ ಓಡಿರುವಂತಹ ಒಂದು ಗಾಡಿ ಇದು. ನೋಡ್ಕೋಬಹುದು. ಇಂಟೀರಿಯರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಗಾಡಿ ಕಂಡೀಷನ್ ಅಂತ ಹೇಳ್ಬಿಟ್ಟು. 6 ಏರ್ ಬ್ಯಾಗ್ ವೆಹಿಕಲ್ಲು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಸಿಂಕ್ ಮ್ಯೂಸಿಕ್ ಸಿಸ್ಟಮು ಮತ್ತು ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs ಎಲ್ಲ ಕೂಡ ಬರುತ್ತೆ. ಪೆಟ್ರೋಲ್ ಆಟೋಮೆಟಿಕ್ ಮೈಲೇಜ್ ಅಂತ ಬಂದಾಗ ಸಿಟಿಲಿ ಒಂದು 14 ಬರುತ್ತೆ, ಹೈವೇಲಿ ಒಂದು 16 ಬರುತ್ತೆ. ಬಟ್
ನಿಮಗೆ ಬಜೆಟಲ್ಲಿ ಸಿಗುತ್ತೆ ವಿತಿನ್ 5 lakhs ಲೋನ್ ಕೂಡ ಆಗುತ್ತೆ ಬರೋ ಪ್ರೈಸ್ ಇದು. ಇದೇ ಆಟೋಮೆಟಿಕ್ ಮಾರ್ಕೆಟಲ್ಲಿ 5,25,000ವರೆಗೂ ಕೊಡ್ತಾರೆ. 4,49,000 4,49,000ಕ್ಕೆ ನಿಮಗೆ ಕಾರ್ ದುನಿಯಾದಲ್ಲಿ ಸಿಗ್ತಾ ಇದೆ. 4,49,000ಕ್ಕೆ 2014 ಮಾಡೆಲ್ ಟೈಟಾನಿಯಂ ಪ್ಲಸ್ ಏರ್ ಬ್ಯಾಗ್ 6 ಏರ್ ಬ್ಯಾಗ್ ಇರುವಂತಹ ಒಂದು ಗಾಡಿ. ಅದೇ ಥರ ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ಸೇಮ್ ಸೆಗ್ಮೆಂಟಲ್ಲಿ. ಇದು ಸಬ್ 4 ಮೀಟರ್ ಅಲ್ಲ, ಅದು ಸಬ್ 4 ಮೀಟರು. ಇದು ಕ್ರೆಟಾ ಸೆಗ್ಮೆಂಟ್ ಬರುತ್ತೆ, 4 ಮೀಟರ್ಗಿಂತ ಜಾಸ್ತಿ ಬರುತ್ತೆ ಇದು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ, 205 mm ಗ್ರೌಂಡ್ ಕ್ಲಿಯರೆನ್ಸು. ದಿಸ್ ಇಸ್ ನಥಿಂಗ್ ಬಟ್ ಡಸ್ಟರು ರೀಬ್ಯಾಡ್ಜಿಂಗ್ ಅಷ್ಟೇ. ಇದು ನಿಸಾನ್ ಬ್ರ್ಯಾಂಡ್ ಮಾತ್ರ ನಿಸ್ಸಾನು ಟೆರಾನೋ ಅಂತ ಹೇಳ್ಬಿಟ್ಟು. ಪ್ರೈಸ್ ಬ್ರೋ ಇದು 2014 ಮಾಡಲು ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿರುತ್ತೆ. 81,000 ಕಿಲೋಮೀಟರ್ ಓಡಿದೆ. ಜಸ್ಟ್ 81,000 ಓಡಿರ್ತಕ್ಕಂಥ ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ. ಸೊ ಇದು ಬಂದ್ಬಿಟ್ಟು ಮಿಡ್ ವೇರಿಯಂಟ್. ಆ್ಯಕ್ಚುಲಿ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಮಿಡ್ ವೇರಿಯಂಟ್ ಆಪ್ಷನಲ್ಲು ಡೈಮಂಡ್ ಕಟ್ ಅಲಾಯ್ ವೀಲ್ಸು, ಸಿಂಗಲ್ ಏರ್ ಬ್ಯಾಗು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ರೇರ್ ಡಿಫಾಗರ್, ವೈಪರು ಎಲ್ಲ ಫೀಚರ್ಸ್ ಬರುವಂಥದ್ದು ನೋಡ್ತಿರ್ಬೋದು. ರೂಫ್ ರೈಲ್ಸ್ ಕೂಡ ಬರುತ್ತೆ. ಗಾಡಿ ಅಂತೂ ಕ್ಲಾಸ್ ಕಂಡೀಷನಲ್ಲಿದೆ. ಎಕ್ಸೆಲ್ ವೇರಿಯಂಟು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಕ್ಯಾಮ್ರಾ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಪ್ರೈಸ್ ಬ್ರೋ ಇದು 5,50,000 5,50,000 ಈ ಗಾಡಿ ಕೊಡ್ತಾ ಇದ್ದೀವಿ. 5,50,000ಕ್ಕೆ ಸೆಕೆಂಡ್ ಓನರ್ ನಿಸಾನ್ ಟೆರನೋ, ಅದು ಕೂಡ ಡೀಸೆಲ್ ವೇರಿಯಂಟು. 85 PS ಇದೆ ಆ್ಯಕ್ಚುಲಿ. ಸೊ 1.5 ಲೀಟರ್ 85 PS ಇಂಜಿನ್ ಬರುತ್ತೆ. ಅಂದರೆ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಇದರಲ್ಲಿ. 110 PS ಅಲ್ಲಿ ಸ್ವಲ್ಪ ಮೈಲೇಜ್ ಕಮ್ಮಿ, ಪವರ್ ಜಾಸ್ತಿ, ಬಟ್ ಇದು ಒಳ್ಳೆ ಮೈಲೇಜ್ ಇರುವಂತಹ ಗಾಡಿ. ಯಾರಾದರೂ ಲಾಸ್ಟ್ ಟೈಮ್ ಕ್ರೂಸ್ ನೋಡ್ಬಿಟ್ಟಂತೂ ತುಂಬ ಜನ ಕ್ರೂಸ್ ಥರ ಯಾವ್ದಾರು ಒಂದು ಗಾಡಿ ತೋರಿಸಿ ಸರ್ ಅಂತ ಹೇಳ್ತಾ ಇದ್ರು. ಸದ್ಯಕ್ಕೆ ಕ್ರೂಸ್ ಥರ ಯಾವ್ದಾರು ಮಾಡಿಫೈ ಮಾಡಿಸಿನೇ ಕೊಡಬೇಕು. ಸದ್ಯಕ್ಕೆ ಇದೊಂದು ಗಾಡಿ ಸಿಕ್ತು, ಸಕ್ಕದಾಗಿ ಅನ್ನಿಸ್ತು ಮಾರ್ಕೆಟಲ್ಲಿ, ಅದಕ್ಕೋಸ್ಕರ ತೊಗೊಂಬಂದ್ವಿ ಇಷ್ಟಪಟ್ಬಿಟ್ಟು. 2010 ಮಾಡಲು SX4. ಈ ಮಾರ್ಕೆಟಲ್ಲಿ ನಿಮಗೆ 2010 ಮಾಡಲು VX ಯೂಶುವಲ್ ಆಗಿ ಎಲ್ಲ ಕಡೆ ಸಿಗ್ತಕ್ಕಂಥದ್ದು. ನಮ್ಮ ಹತ್ರ 2010 ಮಾಡಲು ZXi ಟಾಪ್ ಎಂಡ್, ಅದರಲ್ಲೂ ಸಿಂಗಲ್ ಓನರು ವಿತ್ ಮ್ಯಾಗ್ವೀಲು. ನೀವು ಫ್ಯೂಚರ್ಸ್ ಹೇಳ್ಬಿಡಿ, ಜಸ್ಟ್ ಇದು 80,000 ಏನೋ ರನ್ ಆಗಿರ್ತಕ್ಕಂಥ ಕಾರ್ ಇದು. ವೀಕ್ಷಕರೇ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್ ಕಂಡೀಷನ್ನು. ಸ್ಟ್ಯಾನ್ಲಿ ಸೀಟ್ ಕವರ್ ಹಾಕಿದ್ದಾರೆ, ಲೆದರ್ ಅಪೋಲ್ಸ್ಟ್ರಿ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಆ್ಯಂಡ್ ಬ್ಲೌಪಂಗ್ದು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಫ್ರಂಟು ಡಿಸ್ಕ್ ಕೂಡ ಬರುತ್ತೆ ಇದರಲ್ಲಿ. ಸೊ ಎಲ್ಲ ಫೀಚರ್ಸ್ ಬರುವಂತಹ ಒಂದು ಪೆಟ್ರೋಲ್ ಆಟೋಮೆಟಿಕ್, ಸೊ ಪೆಟ್ರೋಲ್ ಮ್ಯಾನ್ಯುಯಲ್ ಟಾಪ್ ಎಂಡ್ ಗಾಡಿ SX4 ನೋಡ್ತಿರ್ಬೋದು. ಪ್ರೈಸ್ ಬ್ರೋ ಇದು 3,40,000 3,40,000 ಕೊಡ್ತಾ ಇದ್ದೀವಿ. ಸೊ ನಿಮಗೆ ಈ ಗಾಡಿ ತೊಗೊಂಡು ಆ್ಯಕ್ಚುಲಿ ವಿತೌಟ್ ಬಾಡಿ ಕಿಟ್ ಬರ್ತವೆ ಎಲ್ಲ ಕಡೆ. ಆಲ್ರೆಡಿ ಬಾಡಿ ಕಿಟ್ ಎಲ್ಲ ಇರುವಂತಹ ಒಂದು ಗಾಡಿ ಬರೀ 3,40,000 ಸಿಗುತ್ತೆ ಅಂತ ಹೇಳಿದ್ರೆ ಡ್ಯೂಯಲ್ ಟೋನ್ ಮಾಡಿಸ್ಕೊಂಡ್ಬಿಟ್ರಂತೂ ಒಂದು ಸ್ಪೋರ್ಟಿ ಕಾರ್ ಥರ ಕಾಣುತ್ತಿದ್ದು. ಸ್ಪೋರ್ಟಿ ಕಾರೇ ಆಲ್ರೆಡಿ ಹೇಳಬೇಕಂದ್ರೆ ಮೋರ್ ದೆನ್ 100 BHP ಪ್ರೊಡ್ಯೂಸ್ ಮಾಡುತ್ತೆ. ಸ್ವಲ್ಪ ಮೈಲೇಜ್ ಕಮ್ಮಿ ಇರುತ್ತಿದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಲಾಸ್ಟ್ ಟೈಮು ಸೆಲೆರಿಯೋ ತೊಗೊಂಡ್ಬಂದಿದ್ವಿ, ಇಮಿಡಿಯೇಟು 1 ವೆಹಿಕಲ್ ಸೇಲ್ ಆಯಿತು. 1 ವೀಕ್ ಕೂಡ ಆಗಿರಲಿಲ್ಲ, ವಿಡಿಯೋ ಹಾಕಿದ್ದು ನೆಕ್ಸ್ಟ್ ಡೇಗೆ ಹೊರಟೋಯ್ತು. ಸೊ ಹಾಗಾಗಿ ತುಂಬ ಡಿಮ್ಯಾಂಡ್ ಇತ್ತು ಅಂದ್ಬಿಟ್ಟು ಮತ್ತೊಂದು ಸೆಲೆರಿಯೋ ತಂದಿದ್ದೀವಿ. ಸೆಲೆರಿಯೋ ಅಂದ ತಕ್ಷಣ ಆಲ್ಮೋಸ್ಟ್ ಆಟೋಮೆಟಿಕ್ ಕಾರ್ನೇ ಕೇಳ್ತಕ್ಕಂಥದ್ದು. ಮ್ಯಾನ್ಯುಯಲ್ ಕಡಿಮೆ, ಆ ಮ್ಯಾನ್ಯುಯಲ್ ಕೂಡ ತಂದಿದ್ವಿ. ವಿಡಿಯೋ ಮಾಡೋ ಗ್ಯಾಪಲ್ಲಿ ಗಾಡಿ ಬುಕ್ ಆಯಿತು. ಈಗ ಆಟೋಮೆಟಿಕ್ ಕಾರ್ ಒಂದೇ ಒಂದು ಉಳಿದಿದೆ, ಅದು ಕೂಡ 2016 ಮಾಡಲು ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿರುತ್ತೆ. ಜಸ್ಟ್ 55,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ವಿತ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಕಾರು. ಆ್ಯಂಡ್ ಇದು ಬಂದ್ಬಿಟ್ಟು ZXi ಆಗಿರೋದ್ರಿಂದ ರೇರ್ ಡಿಫಾಗರು, ವೈಪರು, ಡ್ಯೂಯಲ್ ಏರ್ ಬ್ಯಾಗು, ಫಾಗ್ ಲ್ಯಾಂಪು ಎಲ್ಲ ಫೀಚರ್ಸ್ ಬರುವಂಥದ್ದು. ಪ್ರೈಸು ಬ್ರೋ ಇದು 4,55,000 4,55,000ಗೆ ಟಾಪ್ ಎಂಡ್ ZXi. ಆ್ಯಂಡ್ ಇಲ್ಲಿ ಹೇಳ್ತಿರುವಂತಹ ಪ್ರೈಸಸ್ಸು ಸ್ಲೈಟ್ಲಿ ನೆಗೋಷಿಯಬಲ್ಲು. ನೆನಪಿರಲಿ, ಬನ್ನಿ ವಿಸಿಟ್ ಮಾಡಿ, ಆನ್ ಟೇಬಲ್ಲು ಒಳ್ಳೆ ಪ್ರೈಸ್ ಮಾಡಿಕೊಂಡು ತಗೊಂಡೋಗಿ, ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬನ್ನಿ ವಿಸಿಟ್ ಮಾಡಿ. 4,55,000 ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. 2016 ಮಾಡಲ್ ಸೆಲೆರಿಯೋ ಟಾಪ್ ಎಂಡು. ನಿಮಗೆ ಲೋನು ಆಗುತ್ತೆ, ಲೋನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಲೋನ್ ಆಗ್ಬಿಡುತ್ತೆ. ಲೆಸ್ ಡ್ರಿವನ್ ವೆಹಿಕಲ್ಲು ಆ್ಯಂಡ್ ಟಾಪ್ ಎಂಡು. ನಿಮಗೆ LXi VXi ಎಲ್ಲ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು, ಬಟ್ ಈ ZXi ಬಂದ್ಬಿಟ್ಟು ಈ ಪ್ರೈಸಿಂಗಲ್ಲಿ ಸಿಗಲ್ಲ. ಒರಿಜಿನಾಲಿಟಿ ಗಾಡಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ವೆಹಿಕಲ್ಲು ಯಾರಾದರೂ ಬಜೆಟಲ್ಲಿ ಒಳ್ಳೆ ವೆಹಿಕಲ್ ಹ್ಯಾಚ್ ಪ್ಯಾಕ್ ನೋಡ್ತಾ ಇದ್ರೆ, ಪುಷ್ ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ABS ಎಲ್ಲ ಇರುವಂತಹ ಒಂದು ಗಾಡಿ. ಎಸ್ ಬ್ರೋ, ಇದು 2010 ಮಾಡಲು ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿರುತ್ತೆ ಬ್ರೋ. ಕಿಲೋಮೀಟರ್ ಚೆಕ್ ಮಾಡಿಲ್ಲ, ಸೊ ನೋಡ್ಬಿಟ್ಟು ಹೇಳ್ಬೋದು ನೀವು ಬಂದರೆ. ಸೊ ಒಂದು 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಹೆಚ್ಚು ಕಮ್ಮಿ. ಇದು ಗಾಡಿ ಅಂತೂ ಕ್ಲಾಸ್ ಆಗಿದೆ ನೋಡ್ಬೋದು. ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ, ಟಚ್ ಸ್ಕ್ರೀನು ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು ನೋಡ್ಬೋದು. ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಎಲ್ಲ ಫೀಚರ್ಸ್ ಬರುವಂತಹ ಒಂದು ಹ್ಯಾಚ್ ಪ್ಯಾಕು. ಪ್ರೈಸಿಂಗ್ ಬ್ರೋ ಇದು 2,49,000 2,49,000ಗೆ XV ವೇರಿಯಂಟು, 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮೈಕ್ರಾ ಕೊಡ್ತಾ ಇದ್ದೀವಿ. ಸೊ ಇದು 1.2 ಲೀಟರ್ ಬರುತ್ತೆ, i10 ಸೆಗ್ಮೆಂಟ್ ವೆಹಿಕಲ್ಲು. ಬಟ್ i10ಗಿಂತ ಕಂಫರ್ಟಬಲ್ಲು ಆಸ್ ವೆಲ್ ಆಸ್ ಫೀಚರ್ಸ್ ಜಾಸ್ತಿ ಬರುತ್ತೆ ಇದರಲ್ಲಿ. ಬರೀ 2,49,000ಕ್ಕೆ ಇದು ಫೈನಲ್ ಆಗುತ್ತೆ. ವಿಸಿಟ್ ಮಾಡಿ ಕಾರ್ ದುನಿಯಾಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು, ಒಂದು ಡ್ಯಾಟ್ಸನ್ ರೆಡಿಗೋ ಇದೆ. 2016 ಮಾಡಲು ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿರುತ್ತೆ ಬ್ರೋ. ಇದು 2016 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ನೋಡ್ಬೋದು.
ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಆಲ್ಮೋಸ್ಟ್ 18+ 20+ ಮೈಲೇಜ್ ಬರುತ್ತಿದ್ದು. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್, ಬಟ್ ವೆರಿ ಲೆಸ್ ಡ್ರಿವನ್, 48,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಟೈರ್ ಕಂಡೀಷನ್ ಚೆಕ್ ಮಾಡ್ಬೋದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,79,000, 2,79,000ಕ್ಕೆ ಫೈನಲ್ ಆಗಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ 2,79,000ಕ್ಕೆ ನೆಗೋಷಿಯಬಲ್ ಆಗುತ್ತೆ. ಗಾಡಿ ನೋಡ್ಕೋಬಹುದು. 16 ಮಾಡಲು ಕಡಿಮೆ ಓಡಿರುವಂತಹ ಗಾಡಿ. ಆಕ್ಚುಲಿ ಬ್ರೋ ಇದು ಆಸ್ಕಿಂಗ್ ಪ್ರೈಸ್ ಕೇಳಿದ್ದು, ಆಕ್ಚುಲಿ ಇದೊಂದು ಫೈನಲ್ ಪ್ರೈಸ್ 2,39,000ಗೆ ಫುಲ್ ಆ್ಯಂಡ್ ಫೈನಲ್ ಹೇಳ್ಬಿಡೋಣ. ಯಾಕೆಂದರೆ ಯಾರಾದರೂ ಬಜೆಟಲ್ಲಿ ಸ್ವಲ್ಪ ಲೇಟೆಸ್ಟ್ ಮಾಡಲು ಗಾಡಿ ನೋಡ್ಬೇಕಂತ ನೋಡ್ತಾ ಇರ್ತಾರೆ. ಲೇಟೆಸ್ಟ್ ಮಾಡಲು ಗಾಡಿ, ಲೋನ್ ಕೂಡ ಆಗುವಂಥದ್ದು. ಬರೀ 40,000 ತಗೊಂಬಂದ್ರೆ ಸಾಕು, ಈ ಗಾಡಿಗೆ ಲೋನ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು ಬ್ರೆಜಾ ಇದೆ. ಬ್ರೆಜಾ ಇದು LDI ರೆಡ್ ಕಲರ್ ನೋಡ್ತಾ ಇದ್ದೀರಾ. ಡೀಸೆಲ್ ವೇರಿಯಂಟು, 2016 ಮಾಡಲು, ಸೆಕೆಂಡ್ ಓನರು. ಜಸ್ಟ್ 88,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಕಾರ್ ಇದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಆ್ಯಂಡ್ ಅಲಾಯ್ ವೀಲ್ ಕೂಡ ಬರುವಂಥದ್ದು, ಅದು ಕೂಡ ಫ್ಯಾನ್ಸಿ ಮ್ಯಾಗ್ವಿಲ್. ಪ್ರೈಸ್ ಬ್ರೋ ಇದು 7,20,000, 7,20,000, ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೆಜಾ ಡೀಸೆಲ್ ವೆಹಿಕಲ್ಗಂತೂ ತುಂಬಾ ಡಿಮ್ಯಾಂಡ್ ಇದೆ. 7,20,000. ಬನ್ನಿ ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು, ಒಂದು ಸ್ವಿಫ್ಟ್ ಡಿಸೈರ್ ಇದೆ. 2017 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು. ಜಸ್ಟ್ 58,000 ಕಿಲೋಮೀಟರ್ ರನ್ ಆಗಿದೆ. ನಿಮ್ಮ 58,000 17 ಅಂತೀರ, ಟ್ಯಾಂಪ್ರಿಂಗ್ ಆಗಿದೆ ಅಂತ ಯೋಚನೆ ಬರ್ತಾ ಇರ್ಬೋದು. ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀವಿ ಈ ಗಾಡಿಗೆ. ನೋಡ್ಬೋದು ನಿಮಗೆ ಇದರಲ್ಲಿ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮು ಸುಜುಕಿ ಅವ್ರದ್ದೇ ಬರುತ್ತೆ. ಬರೀ 5,20,000ಕ್ಕೆ ಈ ಒಂದು ಸುಜುಕಿ ಸ್ವಿಫ್ಟ್ ಡಿಸೈರು ನಿಮ್ದಾಗುತ್ತೆ. ಪೆಟ್ರೋಲ್ ವೇರಿಯಂಟ್ ಇದು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ 5,20,000 ಫೈನಲ್ ಆಗೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಆಲ್ಟ್ರೋಸ್ ಇದೆ. ಟಾಟಾದಲ್ಲಿ ಯಾರಾದರೂ ಒಂದು ಸ್ಟೈಲಿಶ್ ಆಗಿರ್ತಕ್ಕಂಥ ಗಾಡಿ ನೋಡ್ತೀನಿ ಅಂದರೆ ಟಾಟಾ ಆಲ್ಟ್ರೋಸ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು 2021 ಮಾಡಲು. ಇದು ವೇರಿಯಂಟ್ ಬಂದು ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಸೊ ಇದು ಜಸ್ಟ್ 10,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಕಾರ್ ಇದು. ಬರೀ 10,000 ಕಿಲೋಮೀಟರ್ ಓಡಿದೆ. ಸೊ ಮಾರ್ಕೆಟಲ್ಲಿ ಹುಡುಕಿದ್ರು ಕೂಡ ಈ ಥರ ಕಂಡೀಷನ್ನು ತುಂಬ ರೇರು ಸಿಗೋವಂಥದ್ದು. ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವೆಮ್ಸು, ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ. ಎಕಾನಮಿ ಡ್ರೈವ್ ಮೋಡ್ ಕೂಡ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮು ಅರ್ಮಂದ್ ಬರುತ್ತೆ. ಆ್ಯಂಡ್ ಗಾಡಿ ಅಂತೂ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರುವಂತಹ ಒಂದು ಗಾಡಿ. ಸೆಕೆಂಡ್ ರೋ ಲೆಗ್ ರೂಮ್ ಎಲ್ಲ ಚೆನ್ನಾಗಿ ಬರುತ್ತೆ, ಯಾಕೆಂದರೆ 4 ಮೀಟರ್ ಬರೋದ್ರಿಂದ ಇದು. ಸರ್ ಪ್ರೈಸ್ ಇದು 7,50,000, 7,50,000, ಸ್ಲೈಟ್ಲಿ ನೆಗೋಷಿಯಬಲ್. 2021 ಮಾಡಲು, 2021 ಟಾಟಾ ಆಲ್ಟ್ರೋಸು 7,50,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ನ್ಯೂ ಕಾರ್ ಪ್ರೈಸ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ 9.5 lakh ತನಕ ಇದೆ. ಸೊ ಒಂದ್ಸಲಿ ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಕ್ವಿಡ್ RXL ಆಪ್ಷನಲ್ಲು, 2020 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಕೂಡ ಇದೆ. ಜಸ್ಟ್ 27,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಕಾರ್ ಇದು. ಬರೀ 27,000 ಕಿಲೋಮೀಟರ್ ಓಡಿರುವಂಥದ್ದು. ಲೆದರ್ ಅಪೋಲ್ಸ್ಟ್ರಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೋನಿದು ಮ್ಯೂಸಿಕ್ ಸಿಸ್ಟಮ್ ಇದೆ. ಏರ್ ಬ್ಯಾಗ್ ಎಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಬಂದೇ ಬರುತ್ತೆ, ಯಾಕೆಂದರೆ ಇದು 18+ ಮಾಡಲ್ ಆಗಿರೋದ್ರಿಂದ 2021 ಮಾಡಲ್ ಇದು. ಸೊ ಹಂಗಾಗಿ ಪ್ರೈಸ್ ಬ್ರೋ ಇದು 4,59,000, 4,59,000, ಸ್ಲೈಟ್ಲಿ ನೆಗೋಷಿಯಬಲ್. 4,59,000ಕ್ಕೆಲ್ಲ 21 ಮಾಡಲ್ ಕ್ವಿಡ್ ಸಿಗ್ತಾ ಇದೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಮಾಡಿ. ಆ್ಯಂಡ್ ಗಾಡಿ ಕಂಡೀಷನ್ ನೋಡ್ಕೊಂಡ್ರಲ್ಲ, ಬ್ಯೂಟಿಫುಲ್ ಆಗಿದೆ. ಮತ್ತೆ ತಿರುಗಿ ತೊಗೊಂಡೋಗಿ ಎಲ್ಲಿ ಚೆಕ್ ಮಾಡಿಸೋ ಅವಶ್ಯಕತೆ ಇಲ್ಲ, ಆ ಥರ ಇದೆ ಗಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಆಟೋಮೆಟಿಕ್ ಸೆಲೆರಿಯೋ ಬೇಡ ಅನ್ನೋರಿಗೆ ಎಸ್ಪ್ರೆಸೋ ಕೂಡ ಅವೈಲೇಬಲ್ ಇದೆ. ಒಂದು SUV ಟೈಪಲ್ಲಿ ಕಾಣುತ್ತಿದ್ದು. ಅದು ಕೂಡ ಲೇಟೆಸ್ಟ್ ಮಾಡಲು, 2020 ಮಾಡಲು, ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರು. ಜಸ್ಟ್ 14,000 ಕಿಲೋಮೀಟರ್ ಓಡಿರ್ತಕ್ಕಂಥ ಕಾರ್ ಇದು. ಸೊ ಇದು VXI ಪ್ಲಸ್ ವೇರಿಯಂಟು, ಏರ್ ಬ್ಯಾಗು, ABS ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮು ಎಲ್ಲ ಬರುತ್ತೆ. ಪ್ರೈಸ್ ಬ್ರೋ ಇದು 4,89,000, 4,89,000, ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಕೂಡ ಕಂಪ್ಲೀಟ್ ಆಗುತ್ತೆ. ಬನ್ನಿ ವಿಸಿಟ್ ಮಾಡಿ. ಬರೀ ಒಂದು 50,000 ತಗೊಂಬಂದ್ರೆ ಸಾಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. 4,89,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಮಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಒಂದು ಆಲ್ಟೋ K10 ಇದೆ. ಎಸ್ ಸರ್, ಆಲ್ಟೋ K10 VXI ವೇರಿಯಂಟು, 2014 ಮಾಡಲು, ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ ಇದು. 14 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಲ್ಟೋ K10 ನೋಡ್ತಾ ಇದ್ದೀರಾ. ತುಂಬ ಜನ ಹುಡುಕ್ತಾ ಇರ್ತೀರಾ ಮಾರ್ಕೆಟಲ್ಲಿ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು, ಪ್ರೈಸ್ ಬ್ರೋ ಇದು 3,05,000, 3,05,000ಗೆ ಫೈನಲ್ ಆಗುತ್ತೆ. 14 ಮಾಡಲ್ 3,05,000. ವಿಸಿಟ್ ಮಾಡಿ. ಆನ್ ಟೇಬಲ್ ಸ್ಲೈಟ್ಲಿ ಒಂದು 5,000 ಬಿಟ್ಕೊಡ್ಬೋದು. ನೆಕ್ಸ್ಟ್ ವೆಹಿಕಲ್ ಒಂದು ಲೇಟೆಸ್ಟ್ ಮಾಡಲ್ ಫೋರ್ಡ್ ಇಕೋಸ್ಪೋರ್ಟ್ ಕೂಡ ಅವೈಲೇಬಲ್ ಇರುವಂಥದ್ದು. 2018 ಮಾಡಲು, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಟೈಟಾನಿಯಂ 1.5 ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಜಸ್ಟ್ 80,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಕಾರು. ಸಿಂಗಲ್ ಓನರು, ಡೀಸೆಲ್. ಸಿಂಗಲ್ ಓನರು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಫ್ಲೋಟಿಂಗ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಪುಷ್ ಬಟನ್ ಸ್ಟಾರ್ಟು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವೆಮ್ಸು, ಆಟೋ ಫೋಲ್ಡಿಂಗು, ಪ್ರತಿಯೊಂದು ಫೀಚರ್ಸ್ ಬರುವಂತಹ ಒಂದು ಇಕೋಸ್ಪೋರ್ಟ್ ಇದು. ಆ್ಯಂಡ್ ಹೈವೇಲಿ ಸ್ಟೆಬಿಲಿಟಿ ಸೂಪರ್ ಆಗಿರುತ್ತೆ. ಪ್ರೈಸ್ ಬ್ರೋ ಇದು ಇದ್ರ ಪ್ರೈಸ್ ಹೇಳೋದಾದ್ರೆ 8,99,000, ಸ್ಲೈಟ್ಲಿ ನೆಗೋಷಿಯಬಲ್. 8,99,000 ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಮಾಡಿ.
ಒಂದು ಫೈನಲ್ ಪ್ರೈಸ್ ಹೇಳ್ಬಿಡೋಣ ಬ್ರೋ ಈ ಗಾಡಿ ಕಸ್ಟಮರ್ದು. ಸೊ ಅವರು ಮುಂಚೆ 8,99,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂದರೆ ಒಂದು 875 ವರೆಗೂ ಕೇಳ್ತಾ ಇದ್ರು. ಬಟ್ ಇವಾಗ 8.5ಗೆ ಫೈನಲ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. 8.5ಗೆ ಹೇಳಿದ್ರೆ ಕಸ್ಟಮರ್ 2018 ಮಾಡಲ್. ಹೌದೌದು. ಸೊ ಫೈನಲ್ ಮಾಡ್ಕೊಂಬಿಡೋಣ ಬನ್ನಿ, ವಿಸಿಟ್ ಮಾಡಿ ಒಂದು ಒಳ್ಳೆ ಪ್ರೈಸಿಂಗಲ್ಲಿ ಮಾಡ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವರ್ಣ ಇದೆ. ಎಸ್ ಬ್ರೋ, 2010 ಮಾಡಲು ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್ ಆಗಿರುತ್ತೆ. 67,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ವೆಹಿಕಲ್ ಇದು. 67,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ ನೋಡ್ಕೊಬೋದು ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು. ಟಾಪ್ ಅಂಡ್ ಎಸ್ಎಕ್ಸ್. ಸೊ ಹಾಗಾಗಿನೇ ಸ್ವಲ್ಪ ಇದು ಪ್ರೈಸಿಂಗ್ ವೈಸ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನೀಟಾಗಿ ಪಾರ್ಕ್ ಅಂಡ್ ಸೇಲ್ ಮಾಡ್ಕೊಂಡು ಮಾಡ್ತಿದ್ವಿ. ಏನಕ್ಕೆ ಅಂದರೆ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಪ್ರೈಸ್ ಬ್ರೋ ಇದು 2,95,000, 2,95,000 ಫೈನಲ್ ಆಗುತ್ತೆ. 2010 ಮಾಡಲ್ ವರ್ಣ ಟಾಪ್ ಎಂಡು 2,95,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು ಯಾರಾದರೂ ಬಜೆಟಲ್ಲಿ ಒಂದು ಸೆಡಾನ್ ಓಡಿಸ್ಬೇಕು ಅಂತಿರೋರು, ಏರ್ ಬ್ಯಾಗ್ ಬೇಕು, ಎಲ್ಲ ಬೇಕು, ವಿತ್ ಲೋನ್ ಆಗಬೇಕು ಅಂತ ಹೇಳಿದ್ರೆ ಬ್ಯೂಟಿಫುಲ್ ಗಾಡಿ ಇದೆ ಫಿಯಟ್ ಲೀನಿಯಾ. ಎಸ್ ಬ್ರೋ, 2012 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಡೀಸೆಲ್ ಇಂಜಿನ್, 76,000 ರನ್ ಆಗಿರ್ತಕ್ಕಂಥ ಕಾರ್ ಇದು. ಫಿಯಟ್ ಲೀನಿಯಾ ಡೈನಾಮಿಕ್. ಫಿಯಟ್ ಲೀನಿಯಾ ಡೈನಾಮಿಕ್ ಅಂತ ಹೇಳಿದ್ರೆ ಟಾಪ್ ಆ್ಯಂಡ್ ವೇರಿಯಂಟೇ. ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಆ್ಯಂಡ್ ಇಂಟೀರಿಯರ್ ನೋಡ್ಬೋದು, ಲೆದರ್ ಅಪಲ್ಸ್ಟ್ರಿ, ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ ಇದೆ. ಸೊ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಪ್ರೈಸು ಬ್ರೋ ಇದು ಫೈನಲ್ ಆಗಿ 3 ಲಕ್ಷ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಬ್ರೋ ಇದನ್ನ. ಒಂದು ಚಾನ್ಸ್ ಪ್ರೈಸಲ್ಲಿ ಕೊಡೋದಾದ್ರೆ 2,95,000ಗೆ 12 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಲೀನಿಯಾ ಸಿಗ್ತಾ ಇದೆ. ಬರೀ 7,95,000ಕ್ಕೆ ಏರ್ ಬ್ಯಾಗು, ABS, ಲೆದರ್ ಅಪಲ್ಸ್ಟ್ರಿ ಎಲ್ಲ ಫೀಚರ್ಸ್ ಇರುವಂತಹ ಒಂದು ಫಿಯಟ್ ಲೀನಿಯಾ 2012 ಮಾಡಲು ವಿತ್ ಲೋನ್ ಆಗುತ್ತೆ. ಬರೀ 50,000 ತಗೊಂಡ್ರೆ ಸಾಕು, ಈ ಗಾಡಿ ನಿಮ್ದಾಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟಾಟಾ ಇಂಡಿಕಾ ಮಾನ್ಸಾ ಇದೆ. ಎಸ್ ಸರ್, ಇದು 2010 ಮಾಡಲು ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್ ಆಗಿರುತ್ತೆ. ಜಸ್ಟ್ 44,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಗಾಡಿ. 2010 ಅಂತ ಒಂದು ಹಳೆ ಗಾಡಿ ಆಗಿರುತ್ತೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಟಾಟಾ ಮಾಂಜಾ ಇಷ್ಟಪಡೋರಿಗೆ ಒಂದು ಸೂಪರ್ ಕಂಡೀಷನ್ ಕ್ಲಾಸ್ ಆಗಿರ್ತಕ್ಕಂಥ ಕಾರ್ ಇದು. ಇದು ಆ್ಯಕ್ಚುಲಿ ಒಬ್ಬರು ಬುಕ್ ಮಾಡಿಕೊಂಡು ಅವ್ರ ಕಲರಿಂದ ಸ್ವಲ್ಪ ಹಿಂದೆ ಮುಂದೆ ಹೋದ್ರು. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಕೊಡ್ತೀವಿ. ಫೈನಲ್ ಪ್ರೈಸ್ ಬ್ರೋ ಇದು 2,10,000, 2,10,000ಗೆ ಫೈನಲ್ ಆಗುತ್ತೆ. 2,10,000ಕ್ಕೆ ಒಂದು ಟಾಟಾ ಇಂಡಿಗಾ ಮಾನ್ಸಾ ಕ್ಲಾಸ್ ಕಂಡೀಷನ್ನು, ಒರಿಜಿನಲ್ ಕಿಲೋಮೀಟರು ನಿಮಗೆ ಸಿಗೋವಂಥದ್ದು. ನೆಕ್ಸ್ಟ್ ವೆಹಿಕಲ್ ಒಂದು ಬೀಟ್ ಇದೆ ಬ್ಲೂ ಕಲರಲ್ಲಿ. ಇದು 2010 ಮಾಡಲು ಸಿಂಗಲ್ ಓನರ್ LT ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಜಸ್ಟ್ 85,000 ಕಿಲೋಮೀಟರ್ ರನ್ ಆಗಿದೆ ಈ ಕಾರು. 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಏರ್ ಬ್ಯಾಗ್ ಸಮೇತ ಬರುವಂತಹ ಒಂದು ಬೀಟ್ ಇದು. ಯಾಕೆಂದರೆ LT ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ವೀಲ್ ಎಲ್ಲ ಸಿಗುತ್ತೆ ಈ ಗಾಡಿನಲ್ಲಿ. ಮ್ಯಾಗ್ವೀಲ್ ಸಮೇತವಾಗಿ ಬರುತ್ತೆ. ಇಂಟೀರಿಯರು ಬ್ಲೂ ಮತ್ತು ಬೇಜ್ ಕಲರಲ್ಲೇ ಇಂಟೀರಿಯರ್ ಇದೆ. ಪ್ರೈಸ್ ಬ್ರೋ ಇದೇ ಕಾರ್ನ ಮಾರ್ಕೆಟಲ್ಲಿ ಈ ಥರ ಕಂಡೀಷನ್ ಇರ್ತಕ್ಕಂಥ ಕಾರ್ನ 225, 230 ರೇಂಜಿಗೆ ಮಾರ್ತಾರೆ. ಬಟ್ ನಾವು ಫೈನಲ್ ಆಗಿ 1,86,000, 1,86,000ಕ್ಕೆ ಸಿಂಗಲ್ ಓನರು ಪೆಟ್ರೋಲು ಟಾಪ್ ಅಂಡ್ ಬೀಟ್ ಕೊಡ್ತಾ ಇದೀವಿ. 1,86,000ಕ್ಕೆ ಏರ್ ಬ್ಯಾಗು, ABS ಇರುವಂತಹ ಬೀಟು ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು ಫ್ಲೂಯೆನ್ಸ್ ಇದೆ. ಅನ್ಫಾರ್ಚುನೇಟ್ಲಿ ಇದು ಬುಕ್ ಆಗಿದೆ. ಬಟ್ ಲೋನ್ಗೆ ಹೋಗಿರೋದ್ರಿಂದ ಅವ್ರಿಗೆ ಏನಾದ್ರು ಲೋನ್ ಆಗಲಿಲ್ಲ ಅಂದರೆ ಬೇಕಾದ್ರೆ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಒಳ್ಳೆ ಗಾಡಿ. ಡೀಟೇಲ್ಸ್ ಬ್ರೋ, 2011 ಮಾಡಲು ಪೆಟ್ರೋಲ್ ವೇರಿಯಂಟು ಸಿಂಗಲ್ ಓನರ್ ಆಟೋಮೆಟಿಕ್. ಜಸ್ಟ್ 50,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಫ್ಲೂಯೆನ್ಸ್ ಇದು. ಫ್ಲೂಯೆನ್ಸ್ ಬಂದ್ಬಿಟ್ಟು ತುಂಬ ಹೈ ಪ್ರೊಫೈಲ್ ಓನರ್ದಿದು. ಬನ್ನಿ ಬೇಕಾದ್ರೆ ತೋರಿಸ್ತೀವಿ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. CVT ಗೇರ್ ಬಾಕ್ಸ್ ಇದು. CVT ಗೇರ್ ಬಾಕ್ಸ್ ಅಂದ ತಕ್ಷಣ ಸ್ಮೂತ್ ಗೇರ್ ಶಿಫ್ಟ್ಸ್ ಇರುತ್ತೆ. ಎಲ್ಲ ಫೀಚರ್ಸ್ ಇರುವಂಥದ್ದು. 4 ಏರ್ ಬ್ಯಾಗ್ಸು, ಮತ್ತು ನಿಮಗೆ ಪುಷ್ ಬಟನ್ ಸ್ಟಾರ್ಟು, ಆಟೋ ಫೋಲ್ಡಿಂಗ್ ORVMಸು, ಅಲಾಯ್ ವೀಲ್ಸು, ಫ್ರಂಟು ಡಿಸ್ಕ್ ಬರುತ್ತೆ, ರೇರಲ್ಲೂ ಕೂಡ ಡಿಸ್ಕ್ ಬರುತ್ತೆ. ಎಲ್ಲ ಫೀಚರ್ಸ್ ಬರುವಂತಹ ಈ ಒಂದು ಫ್ಲೂಯೆನ್ಸ್ ಬಂದ್ಬಿಟ್ಟು ಫೈನಲ್ ಎಷ್ಟಕ್ಕಾಗುತ್ತೆ ಬ್ರೋ? 3,75,000, 3,75,000 ಫೈನಲ್ ವಿತ್ ಲೋನು ಕೂಡ. 3,75,000ಗೆ ಈ ಗಾಡಿ ಫೈನಲ್ ಆಗುತ್ತೆ. ಸೊ ಆಲ್ರೆಡಿ ಬುಕ್ ಮಾಡಿದ್ದಾರೆ. ಸೊ ಬನ್ನಿ, ಅಕಸ್ಮಾತ್ ಅವ್ರಿಗೆ ಆಗಲಿಲ್ಲ ಅಂದರೆ ನಿಮ್ಗೆ ಮಾಡ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ಒಂದು ಫೋರ್ಡ್ ಫೀಗೋ ಇದೆ. ಬ್ಯೂಟಿಫುಲ್ ಕಂಡೀಷನ್ ಫೋರ್ಡ್ ಫೀಗೋ ಇದು. 2010 ಮಾಡಲು ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್, 81,000 ಕಿಲೋಮೀಟರ್ ಓಡಿರ್ತಕ್ಕಂಥ ಟೈಟಾನಿಯಂ ಟಾಪ್ ಪಾಯಿಂಟ್ 1.2. ಸೊ ಇದು ಲಾಸ್ಟ್ ವಿಡಿಯೋಲಿ ಕೂಡ ತೋರಿಸಿದ್ವಿ. ಬಟ್ ಲಾಸ್ಟ್ ವಿಡಿಯೋ ಮಾಡಾಗಿದ್ದ ತಕ್ಷಣ ಕಸ್ಟಮರ್ ವಾಪಸ್ ತೊಗೊಂಡೋಗಿದ್ರು ಪರ್ಸ್ನಲ್ ಯೂಸ್ಗೆ ಅಂತ ಹೇಳ್ಬಿಟ್ಟು ಮತ್ತೆ ಬಿಟ್ಟಿದ್ದಾರೆ. ಬಟ್ ಬ್ಯೂಟಿಫುಲ್ ಗಾಡಿ. 10 ಮಾಡಲ್ ಸೆಕೆಂಡ್ ಓನರು, ಜೆನ್ಯನ್ 80,000 ಕಿಲೋಮೀಟರ್ ಓಡಿರುವಂಥದ್ದು. ಸೊ ನಿಮಗೆ ನೋಡ್ತಿರ್ಬೋದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೂಡ ಇರುವಂಥದ್ದು. ಮತ್ತು ಏರ್ ಬ್ಯಾಗು, ABS ಎಲ್ಲ ಕೂಡ ಬರುತ್ತೆ. ಸೊ ಏರ್ ಬ್ಯಾಗು, ABS, ಡೈಮಂಡ್ ಕಟ್ ಅಲಾಯ್ ವೀಲ್ಸು ಎಲ್ಲ ಫೀಚರ್ಸ್ ಇರುವಂತಹ ಈ ಒಂದು ಫೋರ್ಡ್ ಫೀಗೋ ಟೈಟಾನಿಯಂ ಬಂದ್ಬಿಟ್ಟು ಫೈನಲ್ ಎಷ್ಟಾಗುತ್ತೆ ಬ್ರೋ? 2,25,000, 2,25,000ಕ್ಕೆ ಫೈನಲ್ ಆಗುತ್ತೆ. 2013 ಮಾಡಲು ಸೆಕೆಂಡ್ ಓನರು ಪೆಟ್ರೋಲ್ ವೇರಿಯಂಟು G ವೇರಿಯಂಟ್ ಗಾಡಿ ಆಗಿರುತ್ತೆ. ಇದು G ವೇರಿಯಂಟ್ ಆಗಿದ್ರು ಕೂಡ ನಿಮಗೆ ಅಲಾಯ್ ವೀಲ್ಸ್ ಒಂದು ಬರಲ್ಲ. ಅದನ್ನ ಬಿಟ್ಟು ರೇರ್ ಡಿಫಾಗರ್ ಬರಲ್ಲ. ಏರ್ ಬ್ಯಾಗು, ABS ಎಲ್ಲ ಬರೋವಂಥದ್ದು ನೋಡ್ತಿರ್ಬೋದು. ಟೊಯೋಟಾದವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಪ್ರೈಸು ಬ್ರೋ ಇದು 4,25,000, 4,25,000 ಫೈನಲ್ ಆಗುತ್ತೆ.
4,25,000ಕ್ಕೆ ಟೊಯೋಟಾ ಇಟಿಯೋಸು ವಿತ್ ಜೆನ್ಯನ್ ಕಿಲೋಮೀಟರು ಫೈನಲ್ ಆಗುತ್ತೆ. ನನಗೆ ಹಳೆ ಮಾಡೆಲ್ ಆದರೂ ಪರವಾಗಿಲ್ಲ, ಸಿಂಗಲ್ ಓನರ್ ಸ್ಯಾಂಟ್ರೋ ಬೇಕು, ಚೆನ್ನಾಗಿರ್ತಕ್ಕಂಥ ಸ್ಯಾಂಟ್ರೋ ಬೇಕು ಅಂತಕ್ಕಂಥವ್ರಿಗೆ 2006 ಮಾಡೆಲ್ ಆಗಿರ್ತಕ್ಕಂಥ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸ್ಯಾಂಟ್ರೋ ಕೊಡ್ತಾ ಇದ್ದೀವಿ. ಪ್ರೈಸು ಇದ್ರ ಪ್ರೈಸ್ ಹೇಳೋದಾದರೆ 1,99,000, 1,99,000. 1,99,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಮಾಡಿ. ಗಾಡಿ ಕಂಡೀಷನ್ ಮೇಲೆ ಪ್ರೈಸಿಂಗ್ ಇದೆ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಯಾರನ್ನೇ ಬೇಕಾದ್ರೂ ಬಂದು ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು Hyundai i10 ಇದೆ. ಇದು ಕೂಡ ಇವಾಗ ತಾನೇ ಬಂದಿರುವಂತಹ ಒಂದು ಗಾಡಿ. 2009 ಮಾಡಲು ಕಪ್ಪ ಸ್ಪೋರ್ಟ್ಸ್ ವೇರಿಯಂಟು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ ಇದು. ಸೊ ಇದು ಇವಾಗ ತಾನೇ ಬಂದಿರೋದು. ಆದರೂ ಕೂಡ ನೋಡಿ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಈ ಥರ ಕಂಡೀಷನ್ ಗಾಡಿಗಳನ್ನೇ ನಾವು ತೊಗೊಂಬರುವಂಥದ್ದು. ನಾವು ತೊಗೊಂಬಂದ್ಬಿಟ್ಟು ಮತ್ತೆ ತಿರುಗು ಮೇಜರ್ ಡೆಂಟ್ ಆಗಲಿ, ಆಕ್ಸಿಡೆಂಟ್ ಆಗಿರೋ ಗಾಡಿಗಳನ್ನ ಟ್ಯಾಂಪರ್ ಮಾಡಿಸೋದು ಅಥವಾ ರೆಡಿ ಮಾಡಿಸೋದು ಆ ಥರ ಏನು ಕೂಡ ಮಾಡಲ್ಲ ನಾವು. ನೋಡ್ತಿರ್ಬೋದು ಗಾಡಿ ಅಂತೂ ಕ್ಲಾಸ್ ಆಗಿದೆ. ಜಸ್ಟ್ 74,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಕಾರ್ ಇದು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಬ್ರೋ ಇದಕ್ಕೆ. 2,60,000 ಸ್ಲೈಟ್ಲಿ ನೆಗೋಷಿಯಬಲ್, ಅಂದರೆ ಸ್ಲೈಟ್ಲಿ ಅದೇ ಫೈನಲ್ಲು, ಬಟ್ ಬಂದರೆ ಡೈರೆಕ್ಟಾಗಿ ಒಂದು 5,000 ರೂಪಾಯಿ ಕಮ್ಮಿ ಮಾಡಿಕೊಡ್ಬೋದು. ಸೊ ಇದು ಒಂದು 2,55,000ಕ್ಕೆ ಫೈನಲ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. 9 ಮಾಡಲ್ ಸಿಂಗಲ್ ಓನರ್ ಒಂದು i10. ಬ್ರೋ ಈ ಕಂಡೀಷನ್ ಕಾರು ಮಾರ್ಕೆಟಲ್ಲಿ ಏನಿಲ್ಲ ಅಂದರೂ 270 ಕೊಟ್ಟರೆ ಗಾಡಿ ತೊಗೊಂಡು ಹೋಗ್ತಾರೆ ಕಂಡೀಷನ್ ಮೇಲೆ. ಹೌದು. ನೆಕ್ಸ್ಟ್ ವೀಕಲ್ಲಿ ಒಂದು ಪೋಲೋ ಇದೆ. ಎಸ್ ಬ್ರೋ, ಪೋಲೋ ಅಂದ ತಕ್ಷಣ ಜನಕ್ಕೆ ಎಷ್ಟು ಇಷ್ಟ ಅಂದರೆ ಅಷ್ಟೇ ಡಿಮ್ಯಾಂಡ್ ಇದೆ. ಬಟ್ ಏನಂದರೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಏನಂದರೆ 1 ಲೀಟ್ರ್ ಇಂಜಿನು ಸಿಗುತ್ತೆ, 1.2 ಲೀಟ್ರ್ ಇಂಜಿನು ಸಿಗುತ್ತೆ, ಬಟ್ 1.5 ಯಾರು ಹೇಳೋದು ಇಲ್ಲ. ಅದಕ್ಕಿರೋ ಡಿಮ್ಯಾಂಡೇ ಬೇರೆ. ನಮ್ಮ ಹತ್ರ ಇರ್ತಕ್ಕಂಥದ್ದು 1.5 ಟಾಪ್ ಆ್ಯಂಡ್ ಹೈಲೈನ್ 2018 ಮಾಡಲು ಸೆಕೆಂಡ್ ಓನರು. ಜಸ್ಟ್ 70,000 ಕಿಲೋಮೀಟರ್ ಓಡಿರ್ತಕ್ಕಂಥ ಡೀಸೆಲ್ ವೇರಿಯಂಟ್ ಪೋಲೋ ಇದೆ. ಒರಿಜಿನಾಲಿಟಿ ಇರಲಿ ಅಂತ ನಾವು ಯಾವುದೇ ರೀತಿ ಸ್ಕ್ರಾಚು ಗಿಚ್ಚು ಏನು ಅದನ್ನು ಪೇಂಟ್ ಆಗಲಿ ಏನೂ ಮಾಡಿಸಿಲ್ಲ. ನೋಡ್ತಾ ಇರ್ಬೋದು ನೀವು ವೀಕ್ಷಕರೇ, ನೋಡ್ಕೋಬೋದು. ಟಾಪ್ ಆ್ಯಂಡ್ ಹೈಲೈನ್ ಇದು. 2018 ಆ್ಯಕ್ಚುಲಿ ಆಟೋ ಫೋಲ್ಡಿಂಗ್ ವಾರ್ ಬೀಮ್ಸ್ ಕೂಡ ಬಂತು. 1.5 ಲೀಟರ್ ಅಂತ ಹೇಳಿದಾಗ ಎಕ್ಸ್ಟ್ರಾ ಪವರ್ ಇರುತ್ತೆ, ಎಕ್ಸ್ಟ್ರಾ ಫನ್ ಇರುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಸೊ ಇದು ಲೇಟೆಸ್ಟ್ ಮಾಡಲ್ ಆಗಿರೋದ್ರಿಂದ ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಇದೆ, ಬ್ಯೂಟಿಫುಲ್ ಕಂಡೀಷನ್ನು. ಆ್ಯಂಡ್ Volkswagen ಅವ್ರದ್ದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಕೂಡ ಇದರಲ್ಲಿ ಬರುತ್ತೆ. ಬ್ರೋ ಪ್ರೈಸ್ ಇದು ಮಾರ್ಕೆಟಲ್ಲಿ 1.2 1 ಲೀಟ್ರನ್ನೇ 695 7 ಲ್ಯಾಕ್ ಹೇಳ್ತಾರೆ. ಬಟ್ 1.5 ಹೈಲೈನ್ನ ನಾವು 6,95,000 6,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಪೋಲೋ ಸ್ಟಾಪ್ ಆದಾಗಿಂದ ಅಂತೂ 1.5 ಲೀಟರ್ TDIಗಂತೂ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ 1 ಲೀಟರ್ನ 100 ಕಾರ್ ಪ್ರೊಡ್ಯೂಸ್ ಮಾಡಿದರೆ 1.5 ಲೀಟರ್ನ ಬರೀ 10 ಕಾರ್ ಪ್ರೊಡ್ಯೂಸ್ ಮಾಡಿರ್ತಾರೆ, ಅದರಲ್ಲೂ ಡೀಸೆಲ್ನ. ಸೊ ಅಂಥ ಗಾಡಿ ನಮ್ಮ ಹತ್ರ ಇದೆ. ಸೊ ಇದು ಬಂದ್ಬಿಟ್ಟು 6.95 ಲ್ಯಾಕ್ಗೆ ಫೈನಲ್ ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ ಬನ್ನಿ ಆನ್ ಟೇಬಲ್ ಮಾಡ್ಕೊಡ್ತೀವಿ. ಆ್ಯಂಡ್ ಇದೇನು ತೋರಿಸಿದ್ವಿ ಸ್ಕ್ರಾಚು ಮತ್ತು ಡೆಂಟು ಆ್ಯಸ್ ಇಟ್ ಈಸ್ ಒರಿಜಿನಲ್ ಕಂಡೀಷನ್ ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ. ಬನ್ನಿ ಬೇಕಾದ್ರೆ ಅದನ್ನು ಕೂಡ ಮಾಡ್ಕೊಡೋಣ. ಬ್ರೋ ನೆಕ್ಸ್ಟ್ ವೀಕಲ್ಲಿ ಒಂದು ಬೀಟ್ ಒಂದಿದೆ ಬ್ರೋ, ಅದು ಆಲ್ಮೋಸ್ಟ್ ಬುಕ್ ಆಗಿದೆ. ಇನ್ ಕೇಸ್ ಕ್ಯಾನ್ಸಲ್ ಆಗಬಹುದೇನೋ ಗೊತ್ತಿಲ್ಲ. ಆಗಲಿಲ್ಲ ಅಂದರೆ ಅವ್ರಿಗೆ ಹೋಗುತ್ತೆ, ಇಲ್ಲ ಅಂದರೆ ಯಾರಿಗೆ ಬೇಕೋ ಅವ್ರಿಗೆ ಸಿಗುತ್ತೆ. ಬೀಟು 2010 ಮಾಡಲು ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್. ಜಸ್ಟ್ 82,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಕಾರ್ ಇದು. ಜಸ್ಟ್ 1,85,000 ಕೊಟ್ಬಿಡೋಣ ಬ್ರೋ. ಇದು 1,85,000ಗೆಲ್ಲ ಬೀಟು 2010 ಮಾಡಲ್ ಸಿಗ್ತಾ ಇದೆ. ಇದು ಬಂದು LS ವೇರಿಯಂಟು. ಇಷ್ಟೆಲ್ಲ ಕಾರ್ಗಳ ಡೀಟೇಲ್ಸ್ ನೋಡಿದ್ರಲ್ಲ, ಯಾರಿಗಾದ್ರೂ ಕಾರ್ ಬೇಕಿದ್ದಲ್ಲಿ ಲೋ ಬಡ್ಜೆಟ್ ಆಗಿರಲಿ, ಮಿಡ್ ಸೆಗ್ಮೆಂಟ್ ಆಗಿರಲಿ, SUV ಕಾರ್ಗಳಾಗಿರಲಿ, 4 ಶೋರೂಮ್ಗೆ ಹೋಗಿ ಬನ್ನಿ, 4 ಅಪ್ಲಿಕೇಶನ್ ನೋಡ್ಕೊಳ್ಳಿ, 4 ವೆಬ್ಸೈಟ್ ಆದರೂ ನೋಡ್ಕೊಳ್ಳಿ. ಎಲ್ಲ ನೋಡಿಕೊಂಡು ನಮ್ಮ ಶೋರೂಮ್ ಕೂಡ ಒಂದ್ಸರಿ ವಿಸಿಟ್ ಮಾಡಿ ಯಾವ ಥರ ಕಂಡೀಷನ್ ಇದೆ ಏನು ಚೆಕ್ ಮಾಡ್ಕೊಂಡು ಕಾರ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದ್ಸರಿ ನೀವು ಕಾರ್ ದುನಿಯಾ ವಿಸಿಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.